ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸಿ ಎಸ್ ಎಸ್ ಅಲ್ಲಿ ಬಾಕ್ಸ್ ಮಾಡಲ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಇದು ಸ್ವಲ್ಪ ಇಂಪಾರ್ಟೆಂಟ್ ಕಾನ್ಸೆಪ್ಟು, ತಿಳ್ಕೊಬೇಕೆಲ್ಲರೂ. ಸೊ ಇವಾಗ ನಾನು ಒಂದು ಬ್ರೌಸರ್ಗೆ ಹೋಗ್ತೀನಿ. ಸೊ ಬ್ರೌಸರ್ಗೆ ಹೋಗ್ಬಿಟ್ಟು ಇದನ್ನು ಒಂದು ಆಲ್ರೆಡಿ ಬಾಕ್ಸ್ ಮಾಡಲ್ನ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನು ಬಾಕ್ಸ್ ಮಾಡಲ್ ಅಂದರೆ ಏನಕ್ಕೆ ತುಂಬ ಇಂಪಾರ್ಟೆಂಟು. ಸೊ ಬಾಕ್ಸ್ ಮಾಡಲಲ್ಲಿ ನೀವು ಒಂದು ಇಂಪಾರ್ಟೆಂಟು, ಫಸ್ಟ್ 4 ಪ್ರಾಪರ್ಟೀಸ್ ಇದೆ. ಸೊ ಅದು ಏನು ಅಂದರೆ, ಫಸ್ಟು ಮಾರ್ಜಿನ್, ಆಮೇಲೆ ಬಾರ್ಡರು, ಆಮೇಲೆ ಪ್ಯಾಡಿಂಗು, ಆಮೇಲೆ ಕಂಟೆಂಟ್. ಸೊ ಈ ನಾಲ್ಕು ತುಂಬಾ ಇಂಪಾರ್ಟೆಂಟ್. ಸೊ ಈ 4 ಪ್ರಾಪರ್ಟಿ ಹಿಂಗೆ ವರ್ಕ್ ಆಗುತ್ತೆ ಅನ್ನೋದಾದ್ರೆ ಬಾಕ್ಸ್ ಮಾಡಲ್. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಬಾಕ್ಸ್ ಮಾಡಲ್ ಏನೇನು ಬರುತ್ತೆ ಅಂತ: ಕಂಟೆಂಟ್, ಪ್ಯಾಡಿಂಗ್, ಬಾರ್ಡರ್, ಮಾರ್ಜಿನ್. ಸೊ ಮಾರ್ಜಿನ್ ಅಂದರೆ ಏನು? ಸೊ ಈ ಬಾರ್ಡರ್ ಮೇಲ್ಗಡೆ ಇರೋ ಆಚೆ ಕಡೆ ಸ್ಪೇಸ್ ಎಲ್ಲಾನು ಮಾರ್ಜಿನ್ ಅಂತ ಕರಿತೀವಿ. ಸೊ ಬಾರ್ಡರ್ ಬಗ್ಗೆ ಗೊತ್ತಿರುತ್ತಲ್ಲ, ಒಂದು ಸಿಂಪಲ್ ಲೈನ್ ಇರುತ್ತೆ. ಆಮೇಲೆ ಪ್ಯಾಡಿಂಗ್ ಅನ್ನೋದೇನು? ಈ ಬಾರ್ಡರ್ ಒಳಗಡೆ ಇರೋ ಸ್ಪೇಸ್ನ ಪ್ಯಾಡಿಂಗ್ ಅಂತ ಕರಿತೀವಿ. ಆಮೇಲೆ ಪ್ಯಾಡಿಂಗಿಂದ ಒಳಗೆ ಬರೋ ಕಂಟೆಂಟ್ನ ನಾವು ಕಂಟೆಂಟ್ ಇರುತ್ತೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಬಾಕ್ಸ್ ಮಾಡಲ್ ಹೆಂಗಿರುತ್ತೆ ಅಂತ. ಸೊ ಏನಕ್ಕೆ ಅಂದರೆ ಬಾಕ್ಸ್ ಮಾಡಲ್ ಇಂಪಾರ್ಟೆಂಟ್ ಅಂದರೆ, ಸೊ ಒಂದು ವೆಬ್ ಪೇಜ್ನ ಕ್ರಿಯೇಟ್ ಮಾಡಬೇಕಂದ್ರೆ ಮಾರ್ಜಿನ್ ಎಷ್ಟು ಕೊಡಬೇಕು, ಬಾರ್ಡ್ರ್ ಕೊಡಬೇಕಾ, ಇಲ್ಲ ಅದರೊಳಗಡೆ ಪ್ಯಾಡಿಂಗ್ ಕೊಡಬೇಕಾ, ಸೊ ಪ್ಯಾಡಿಂಗ್ ಒಳಗಡೆ ಕಂಟೆಂಟ್ ಇರಬೇಕಾ. ಸೊ ಇದೊಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗು ಪ್ರತಿಯೊಂದು CSS ಕಲಿಯೋರು ಬಾಕ್ಸ್ ಮಾಡಲ್ ಬಗ್ಗೆ ತಿಳ್ಕೊಬೇಕು. ಸೊ ಇವಾಗ ಕೋಡ್ಗೆ ಹೋಗ್ತೀನಿ. ಸೊ ಕೋಡ್ಗೆ ಹೋಗ್ಬಿಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಸಿಂಪಲ್ಲಾಗಿ ಒಂದು ಮೇನ್ ಡಿವ್ ಹಾಕೊಂಡಿದ್ದೀನಿ. ಒಂದು ಮೇನ್ ಡಿವ್ ಇಲ್ಲೇ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಮಾರ್ಜಿನ್ ಪರ್ಪಸ್ಗೋಸ್ಕರ ಹಾಕೊಂಡಿದ್ದೀನಿ. ಸೊ ಮೇನ್ ಡಿವ್ಗೆ ಒಂದು ಫಾಂಟ್ ಸೈಜು ವೇಟು ಹಾಕೊಂಡಿದ್ದೀನಿ. ಸೊ ಆಮೇಲೆ ಬ್ಲಾಕ್ 1 ಅಂತ ತೊಗೊಂಡಿದ್ದೀನಿ. ಸೊ ಇದೇ ನನಗೆ ಮೇನ್ ಬ್ಲಾಕ್. ಸೊ ಬ್ಲಾಕ್ 1ಅಲ್ಲಿ ಏನಿದೆ? ಮಾರ್ಜಿನ್. ಸೊ ಮಾರ್ಜಿನ್ 0 ಆಟೋ ಅಂತ ಕೊಟ್ಟಿದ್ದೀನಿ. ಮಾರ್ಜಿನ್ 0 ಆಟೋ ಅಂದರೆ ನಮ್ಮ ಟೆಕ್ಸ್ಟ್ ನಾವು ಏನೇ ಎಲಿಮೆಂಟ್ ಬಂದರೂ ಅದು ಮಿಡ್ಲ್ ಆಫ್ ದಿ ಸ್ಕ್ರೀನ್ ಬಂದ್ಬಿಡುತ್ತೆ, ಸೆಂಟ್ರ್ ಆಫ್ ದಿ ಸ್ಕ್ರೀನ್ ಬರುತ್ತೆ. ಮಾರ್ಜಿನ್ 0 ಆಟೋ ಅಂತ ಕೊಟ್ಟರೆ. ಸೊ ಇದಕ್ಕೆ 10 ಪಿಕ್ಸೆಲ್ಸ್ ಬಾರ್ಡರು. 10 ಪಿಕ್ಸೆಲ್ಸ್ ಬಾರ್ಡರ್ ಅಂದರೆ ಬಾರ್ಡರ್ ಸಾಲಿಡು, ಒಂದು ಕಲರ್ ಬಂದ್ಬಿಟ್ಟು ಬ್ಲ್ಯಾಕ್. ಬಟ್ ಇಲ್ಲಿ ಏನು ಕೊಟ್ಟಿದೆ ಬಾರ್ಡರು, ಅದೇ ಬಾರ್ಡರ್. ವಿಡ್ತ್ ಬಂದ್ಬಿಟ್ಟು 300 ಮತ್ತು ಹೈಟ್ ಬಂದ್ಬಿಟ್ಟು 200 ಕೊಟ್ಟಿದ್ದೀನಿ. ಆಮೇಲೆ ಇದ್ರ ಒಳಗಡೆ ಇರೋ ಕಂಟೆಂಟ್ ಎಲ್ಲನೂ ಸೆಂಟ್ರಲ್ ಇರಬೇಕು. ಸೊ ಈ ಬಾಕ್ಸ್ 1 ಒಳಗಡೆ ಇರೋ ಕಂಟೆಂಟ್ ಎಲ್ಲ ಸೆಂಟ್ರಲ್ ಇರಬೇಕು. ಆಮೇಲೆ ಇದರಲ್ಲಿ ಬ್ಲಾಕ್ 1ಅಲ್ಲಿ ಪ್ಯಾಡಿಂಗ್ ಕೊಟ್ಟಿದ್ದೀನಿ. ಪ್ಯಾಡಿಂಗ್ 50 ಪಿಕ್ಸೆಲ್ಸ್. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನೋಡಿ, ಫಸ್ಟು ಮಾರ್ಜಿನ್ 0 ಆಟೋ ಕೊಟ್ಟೆ, ಅದಕ್ಕೆ ಸೆಂಟ್ರಿಗೆ ಬಂತು. ಆಮೇಲೆ ಅಲ್ಲೇ ಬಾರ್ಡ್ರ್ ಕೊಟ್ಟಿದ್ದೀನಿ, ಇದ್ರ ಒಳಗಡೆ ಪ್ಯಾಡಿಂಗ್ ಕೊಟ್ಟಿದ್ದೀನಿ. ಸೊ ಇದಿಷ್ಟು ಬ್ಲಾಕ್ 1. ಇವಾಗ ಸಿಂಪಲ್ ನನಗೆ ಬ್ಲಾಕ್ 2 ಹೋಗೋಣ. ಬ್ಲಾಕ್ 2 ಒಳಗಡೆ ನಾನೇನು ಬರ್ತಿದ್ದೀನಿ? ನಿಕಿ ಅಂತ ಬರ್ತಿದ್ದೀನಿ. ಸೊ ಇಲ್ಲಿ ಸಿಂಪಲ್ ಫಾಂಟ್ ಸೈಜ್ ಕೊಟ್ಟಿದ್ದೀನಿ. ಇಲ್ಲಿ ಹೈಟು ವೇಟು ಏನೋ ಕೊಟ್ಟಿಲ್ಲ, ನೋಡಿ ಅರ್ಥ ಮಾಡ್ಕೊಳ್ಳಿ. ಬ್ಲಾಕ್ 2 ಒಳಗಡೆ ಇದು ಕಂಟೆಂಟು. ಸೊ ಕಂಟೆಂಟ್ಗೆ ನಾನು ಹೈಟು ವೇಟು ಕೊಡೋ ಅವಶ್ಯಕತೆ ಇಲ್ಲ. ಬರೀ ಮೇನ್ ಡಿವ್ಸ್ಗೆ ಒಳಗಡೆ ಮಾರ್ಜಿನ್ನು ಮತ್ತು ವಿಡ್ತು, ಹೈಟು ಮತ್ತು ಪ್ಯಾಡಿಂಗ್. ಸೊ ಇಷ್ಟು ಕೊಟ್ಟಿದ್ದೀನಿ ಮೇನ್ ಬ್ಲಾಕ್ಗೆ, ಅಂದರೆ ಬ್ಲಾಕ್ 1ಗೆ. ಬ್ಲಾಕ್ 2 ಒಳಗಡೆ ಬರೀ ಕಂಟೆಂಟ್ ಅಲ್ಲ ಸರ್, ಬರೀ ಫಾಂಟ್ ಸೈಜು, ಫಾಂಟ್ ವೇಟು, ಕಲರು, ಮಾರ್ಜಿನ್ ಟಾಪ್ ಸ್ವಲ್ಪ ಕಟ್ಕೊಂಡಿದ್ದೀನಿ. ಸೊ 60 ಪಿಕ್ಸೆಲ್ಸ್ ಅಂತ. ಸೊ ನೀವು ಕೊಟ್ಕೊಬೋದು, ಎಲ್ಲಿ ಬೇಕಾದ್ರೂ ಮಾರ್ಜಿನ್ ಕೊಡ್ಬೋದು, ಎಲ್ಲಿ ಬೇಕಾದ್ರೂ ಪ್ಯಾಡಿಂಗ್ ಕೊಡ್ಬೋದು. ಬಟ್ ನಿಮ್ಗೆ ಹೆಂಗೆ ಯೂಸ್ ಆಗುತ್ತೋ ನೀಟಾಗಿ ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಬ್ಯಾಕ್ಗ್ರೌಂಡ್ ಕಲರ್, ಮಾರ್ಜಿನ್ ಟಾಪ್ ಅವಶ್ಯಕತೆ ಇಲ್ಲ ಅನಿಸುತ್ತೆ. ನೋಡೋಣ, ಇದನ್ನು ತೆಗೆದುಬಿಟ್ಟು ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಬ್ಲಾಕ್ 2 ಅಲ್ಲಿ ಸ್ವಲ್ಪ ಮೇಲೆ ಹೋಗುತ್ತೆ. ಸೊ ಪ್ಯಾಡಿಂಗು ನಾನು ಬರೀ ಎಷ್ಟು ಕೊಟ್ಟಿದ್ದೀನಿ? 50 ಪಿಕ್ಸೆಲ್ಸ್ ಕೊಟ್ಟಿದ್ದೀನಲ್ಲ. ಬರೀ ನೋಡಿ, ಎಲ್ಲ ಕಡೆನೂ 50 ಪಿಕ್ಸೆಲ್ಸ್ ಕೊಡುತ್ತೆ. ಅದಕ್ಕೆ ಸ್ವಲ್ಪ ಇಲ್ಲಿ ನಾನು ಮಾರ್ಜಿನ್ ಟಾಪ್ ತೊಗೊಂಡು 60 ಪಿಕ್ಸೆಲ್ಸ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸೆಂಟ್ರಿಗೆ ಬರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ನನಗೆ ಸ್ವಲ್ಪ ಗ್ಯಾಪ್ ಬೇಕಲ್ಲ, ಸೊ ಅದಕ್ಕೆ ನಾನು ಮಾರ್ಜಿನ್ ತೊಗೊಂಡಿದ್ದೀನಿ. ಬ್ಲಾಕ್ 3 ಅಲ್ಲಿ ಏನಿದೆ? ಬ್ಲಾಕ್ 3 ಅಲ್ಲಿ ಬಾಕ್ಸ್ ಮಾಡಲ್ ಅಂದಿದೆ. ಬಾಕ್ಸ್ ಮಾಡಲ್ ಸೊ ಸುಮ್ಮನೆ ಕಂಟೆಂಟ್, ಇದಕ್ಕೇನು ಬರೀ ಫಾಂಟ್ ಸೈಜು, ಬ್ಯಾಕ್ಗ್ರೌಂಡ್ ಕಲರು ಇಷ್ಟು ಮಾತ್ರನೇ ಕೊಟ್ಟಿದ್ದೀನಿ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಒಂದು ಬಾಕ್ಸ್ ಮಾಡಲ್ ಹೆಂಗೆ ಆಗುತ್ತೆ. ಸೊ ಬ್ಲಾಕ್ 1ಅಲ್ಲೇ ನಾನು ಎಲ್ಲ ಬರ್ಕೊಂಡಿದ್ದೀನಿ. ಬ್ಲಾಕ್ 1ಅಲ್ಲೇ ನಾನು ಮೇಲ್ಗಡೆ ಮಾರ್ಜಿನ್ ಬರ್ಕೊಂಡಿದ್ದೀನಿ, ಮಾರ್ಜಿನ್ 0 ಆಟೋ. ಬ್ಲಾಕ್ 1ಅಲ್ಲೇ ಬಾರ್ಡ್ರ್ 1 ಬಾರ್ಡ್ರ್ ಕೊಟ್ಟಿದ್ದೀನಿ, ಬಾರ್ಡ್ರ್ 10 ಪಿಕ್ಸೆಲ್ ಸಾಲಿಡ್. ಅದು ಒಳಗಡೆ ಪ್ಯಾಡಿಂಗ್ ಕೊಟ್ಕೊಂಡಿದ್ದೀನಿ. ಆಮೇಲೆ ಅದ್ರ ಒಳಗಡೆ ಇರೋ ಟಿವ್ಸ್ ಎಲ್ಲ ಕಂಟೆಂಟ್. ಸೊ ಬಾಕ್ಸ್ ಮಾಡಲ್ ಬಗ್ಗೆ ಕ್ಲಿಯರಾಗಿ ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.